ಕೆಲವೊಂದು ಮೇಜರ್ ಅಪ್ಡೇಟ್ಸ್ ಇತ್ತು, ಅದ್ರ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ. ಹಾಗಾದರೆ ತಡ ಮಾಡ್ದೇನೆ ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್, ಮೇಜರ್ 3 ಟಾಪಿಕ್ ಇದೆ, ಅದ್ರ ಬಗ್ಗೆ ಇವತ್ತಿನ ವಿಡಿಯೋ. ಮೊದಲನೇದಾಗಿ ರುಕ್ಮಿಣಿ ವಸಂತ್, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ನೇಮ್. ಬೀರ್ಬಲ್ ಹಾಗೆ ಇನ್ನಿತರ ಸಿನಿಮಾಗಳು ಮಾಡಿದ್ರು ಕೂಡ ಸಪ್ತಸಾಗರ ಆಗ್ತಿದ್ದಂಗೆ ಸಿಕ್ಕಂತ ರೆಕಾಗ್ನಿಷನ್ ಅನದರ್ ಲೆವೆಲ್. ಒಂದು ಒಳ್ಳೆ ಕ್ಯಾರೆಕ್ಟರ್ ಜೊತೆ ಗುರುತಿಸ್ಕೊಂಡಿದ್ದು ತುಂಬಾ ಒಳ್ಳೆ ವಿಷಯ ಆಯ್ತು. ಬೇರೆ ಬೇರೆ ಇಂಡಸ್ಟ್ರಿಲೂ ಕೂಡ ಕರೆದು ಚಾನ್ಸ್ ಕೊಡ್ತಾ ಇದ್ದಾರೆ. ಎಲ್ಲಿ ನಮ್ಮ ಇಂಡಸ್ಟ್ರಿ ಬಿಟ್ಟು KFI ಬಿಟ್ಟು ಬೇರೆ ಇಂಡಸ್ಟ್ರಿನಲ್ಲೇ ಜಾಸ್ತಿ ಮಾಡ್ತಾರೋ ಮಂದಣ್ಣ ಥರ ಅಂತ ಅನ್ನೋ ಟೈಮಲ್ಲಿ ಒಂದು ಒಳ್ಳೆ ಸುದ್ದಿ ಬಂದಿದೆ. ಇನ್ಫ್ಯಾಕ್ಟ್ 2 ಮಾನ್ಸ್ಟರ್ ಮೈಂಡ್ ಹಾಗೆ KVN ಅಂಡರ್ ಬರ್ತಿರುವಂತ ಗೀತು ಮೋಹನ್ ದಾಸ್ ಅವರ ಹಾಗೆ ಯಶ್ ಅವರು ಕಾಣಿಸ್ಕೊಳ್ತಿರುವಂತ ಟಾಕ್ಸಿಕ್ ಮೂವಿನಲ್ಲಿ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ವುಮೆನ್ ಸೆಂಟ್ರಿಕ್ ಅಥವಾ ಫಿಮೇಲ್ ಡಾಮಿನೇಟೆಡ್ ಸಿನಿಮಾ ಅಂತ ಹೇಳ್ಬೋದು. ತುಂಬಾ ಜನ ಹೀರೋಯಿನ್ಗಳು ಇದರಲ್ಲಿ ಇದ್ದಾರೆ. ಇದರಲ್ಲಿ ಈಗ ರುಕ್ಮಿಣಿ ವಸಂತ್ ಅವರು ಕೂಡ ಆಡ್ ಆಗಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ಅನಿರುದ್ಧ ಅವರ ಮ್ಯೂಸಿಕ್ ಇದೆ. ಕನ್ನಡ ಹಾಗೆ ಇಂಗ್ಲಿಷ್ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ನಡೀತಾ ಇದೆ. ಇದ್ರ ಮಧ್ಯ ಇವರು ಕೂಡ ಅದರ ಪಾರ್ಟ್ ಆಗಿರೋದು ಒಂದು ಒಳ್ಳೆ ವಿಷಯನೇ. ಜೊತೆಗೆ ಕೆಲವ್ರಿಗೆ ಬೇಜಾರು ಕೂಡ ಆಗಿರ್ಬೋದು ಈ ಸಿನಿಮಾದಲ್ಲಿ ಯಾಕೆ ಅಂತ. ಬಟ್ ಆಲ್ ಡಿಪೆಂಡ್ಸ್ ಆನ್ ಕ್ಯಾರೆಕ್ಟರ್ ಹೇಗಿರುತ್ತೆ ನೋಡೋಣ. ಹಾಗೆ ಇನ್ನೊಂದು ಮೇಜರ್ ಬ್ಲಾಕ್ ಬಸ್ಟರ್ ಮೂವಿ ಆಗುವಂತ ಕಾಂತಾರ ಚಾಪ್ಟರ್ 1, ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಅಲ್ಲೂ ಕೂಡ ಕನಕಾವತಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ರುಕ್ಮಿಣಿ ವಸಂತ್ ಅವರು. ಆ ಪೋಸ್ಟರ್ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಿತ್ತು. ಸಿನಿಮಾ ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿರುತ್ತೆ, ಗ್ರ್ಯಾಂಡ್ ಓಪನಿಂಗ್ ಕೂಡ ತಗೊಳುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಇದೆ. ಇವರ ಜೊತೆ ಗುಲ್ಶಾನ್ ಅವರು ಕೂಡ ಕಾಣಿಸ್ಕೊಳ್ತಿದ್ದಾರೆ, ಕನ್ನಡ ಆಕ್ಟರ್. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಮಾಡಿದ್ದಾರೆ, ವೆಬ್ ಸೀರೀಸ್ ಅಲ್ಲೂ ಕೂಡ ಮಾಡಿದ್ದಾರೆ. ಕಾಂತಾರ ಚಾಪ್ಟರ್ 1 ಅಲ್ಲಿ ಮಾಡ್ತಾ ಇದ್ದಾರೆ ಆಸ್ ಕುಲಶೇಖರ. ಇದೆರಡು ಮೇಜರ್ ಅಪ್ಡೇಟ್ ಇತ್ತು. ಜೊತೆಗೆ ಇನ್ನೊಂದು ಖುಷಿ ಅಥವಾ ಬೇಜಾರಾಗುವಂತ ಅಪ್ಡೇಟ್, ವಿಷ್ಣುವರ್ಧನ್ ಅವರ ಸ್ಮಾರಕ. ಇದರ ವಿಚಾರವಾಗಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳಾಯ್ತು ಅದೆಲ್ಲ ಗೊತ್ತಿದೆ. ಅದನ್ನ ತೆರವುಗೊಳಿಸಿದಾಗ್ಲಿ ಅದು ಸ್ವಲ್ಪ ಬೇಜಾರ ಇದೆ. ಬಟ್ ಕಿಚ್ಚ ಸುದೀಪ್ ಅವರು ಒಂದು ಜಾಗನ ಪರ್ಚೇಸ್ ಮಾಡಿದ್ದಾರೆ. ಅಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಅಥವಾ ಸ್ಮಾರಕ ಏನಿದೆ ಅಲ್ಲಿ ನಿರ್ಮಾಣ ಆಗುತ್ತೆ. ಇದೊಂದು ಖುಷಿ ಪಡುವಂಥ ವಿಷಯನೇ. ಹಾಗೆ ಸುದೀಪ್ ಅವ್ರಿಗೂ ಕೂಡ ಇದೊಂದು ದೊಡ್ಡ ವಿಷಯನೇ. ಒಬ್ಬ ಆಕ್ಟರ್ ಆಗಿ ಅನ್ನೋಕ್ಕಿಂತ ಒಬ್ಬ ಅಭಿಮಾನಿಯಾಗಿ ಮಾಡ್ತಿರೋಂಥ ಕೆಲಸ. ಅಫ್ಕೋರ್ಸ್ ಸಾಮಾನ್ಯ ಜನ ಮಾಡೋದು ಇದು ಕಷ್ಟ. ಒಬ್ಬ ಸೆಲೆಬ್ರಿಟಿಯಾಗಿ ಕೂಡ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ತಿರೋದು ಒಂದು ಒಳ್ಳೆ ವಿಷಯನೇ. ಗೊತ್ತಿಲ್ಲ ಹೇಗೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಬರ್ತ್ಡೇ ಕೂಡ ಬರ್ತಾ ಇದೆ, ಆ ಒಂದು ಟೈಮಲ್ಲಿ ಇದು ನೆರವೇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಹೇಗನ್ನಿಸ್ತು, ಜೊತೆಗೆ ಈ ಮೇಜರ್ ಅಪ್ಡೇಟ್ಸ್ ಬಗ್ಗೆ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.